ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ 7th ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ. 7th ಪೇ ಕಮಿಷನ್ನ ರೆಕಮೆಂಡೇಷನ್ನ ಸಂಕ್ಷಿಪ್ತವಾಗಿ ಯಾರಿಗೇನು ಯೂಸ್ ಆಗುತ್ತೆ, ಸ್ಯಾಲ್ರಿ ಎಷ್ಟು ಹೆಚ್ಚಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಿಳಿಸ್ತೀನಿ. ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಸ್ನೇಹಿತರೆ, ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ 7th ಪೇ ಕಮಿಷನ್ ರಚನೆಯಾಗಿ ತನ್ನ ವರದಿಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದೆ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. 27.5% ಪ್ಲಿಟ್ಮೆಂಟಿಗೆ ರೆಕಮೆಂಡೇಶನ್ ಮಾಡಿದೆ. ಈ ರೆಕಮೆಂಡೇಶನ್ನಲ್ಲಿ ಏನೇನು ಅಂಶಗಳಿದೆ, ಇದರಿಂದ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ ಏನು ಉಪಯೋಗ ಆಗಲಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ನೀವೆಲ್ಲರೂ ಈಗ 6th ಪೇ ಕಮಿಷನ್ನ ರೆಕಮೆಂಡೇಶನ್ ಮೇಲೆ ಸ್ಯಾಲ್ರಿ ತಗೊಳ್ತಾ ಇದ್ದೀವಿ. ನಾವೆಲ್ಲರೂ 6th ಪೇ ಕಮಿಷನ್ನಲ್ಲಿ ಸ್ಟಾರ್ಟಿಂಗ್ ಬೇಸಿಕ್ಕು 17,000 ರೂಪಾಯಿ ಇತ್ತು, ಸ್ಟಾರ್ಟಿಂಗು ಇಂಕ್ರಿಮೆಂಟು 400 ರೂಪಾಯಿ ಇತ್ತು. ಅದೇ 7th ಪೇ ಕಮಿಷನ್ನ ರೆಕಮೆಂಡೇಷನ್ನಲ್ಲಿ ಸ್ಟಾರ್ಟಿಂಗ್ ಬೇಸಿಕ್ಕು 27,000 ರೂಪಾಯಿ ಆಗತ್ತೆ, ಸ್ಟಾರ್ಟಿಂಗು ಇಂಕ್ರಿಮೆಂಟು 650 ರೂಪಾಯಿಯಿಂದ ಸ್ಟಾರ್ಟ್ ಆಗತ್ತೆ. ಅದೇ ರೀತಿ ನಾವು ಕನಿಷ್ಠ ವೇತನ 6ನೇ ವೇತನ ಆಯೋಗದಲ್ಲಿ 17,000ದಿಂದ 1,50,600 ರೂಪಾಯಿ ಇತ್ತು. ಅದು 7ನೇ ವೇತನ ಆಯೋಗದ ರೆಕಮೆಂಡೇಷನ್ನಲ್ಲಿ 27,000 ರೂಪಾಯಿಯಿಂದ 2,41,200 ರೂಪಾಯಿಗೆ ಏರಿಕೆ ಆಗತ್ತೆ. ವೇತನ ಹಂತಗಳು 6ನೇ ವೇತನ ಆಯೋಗದಲ್ಲೂ ಕೂಡ 92 ಇತ್ತು, ಈಗ ಕೂಡ 92 ಆಗಿದೆ. ವಾರ್ಷಿಕ ಬಡ್ಡಿ ದರ ಮೊದಲೇ ಹೇಳಿದ ಹಾಗೆ ಮೊದಲು 400 ರೂಪಾಯಿ ಇತ್ತು, ಅದನ್ನು 400 ರೂಪಾಯಿಯಿಂದ 3,100 ರೂಪಾಯಿ ಇತ್ತು, ಅದನ್ನು 650 ರೂಪಾಯಿಯಿಂದ 5,000 ರೂಪಾಯಿವರೆಗೂ ಏರಿಕೆ ಮಾಡಿದೆ. ಇಲ್ಲಿ ತಮಗೆ 6ನೇ ವೇತನ ಆಯೋಗ ಮತ್ತು 7ನೇ ವೇತನ ಆಯೋಗದ ರೆಕಮೆಂಡೇಷನ್ನ ಡಿಫ್ರೆನ್ಸ್ಗಳನ್ನು ಕೊಡ್ತಾ ಹೋಗಿದ್ದೀನಿ, ತಾವು ನೋಡ್ಕೊಬೋದು. 17,000 ರೂಪಾಯಿಯಿಂದ ಸ್ಟಾರ್ಟಿಂಗ್ ಬೇಸಿಕ್ಕು ಒಂದು ಸ್ಲ್ಯಾಬಲ್ಲಿ 400 ರೂಪಾಯಿ ಫಸ್ಟ್ ಇಂಕ್ರಿಮೆಂಟ್ ಆದರೆ, ಅದೇ 650 ರೂಪಾಯಿ ಲಾಸ್ಟು ಸ್ಲ್ಯಾಬಲ್ಲಿ ಬರುತ್ತೆ. 28,950 ರೂಪಾಯಿವರೆಗೂ ಒಂದು ಸ್ಲ್ಯಾಬ್ ಆಗುತ್ತೆ. ನಿನ್ನ 2ನೇ ಸ್ಲ್ಯಾಬು 18,600 ರೂಪಾಯಿಯಿಂದ 32,600 ರೂಪಾಯಿವರೆಗೂ 2ನೇ ಸ್ಲ್ಯಾಬು ಮೊದಲಿದ್ದಿದ್ದು. ಈಗ ಹೊಸ ಸ್ಲ್ಯಾಬ್ ಪ್ರಕಾರ 27,000 ರೂಪಾಯಿಯಿಂದ 46,675 ರೂಪಾಯಿವರೆಗೂ ಫಸ್ಟ್ನೇ ಸ್ಲ್ಯಾಬ್ ಆಗುತ್ತೆ. 2ನೇ ಸ್ಲ್ಯಾಬು 29,600 ರೂಪಾಯಿಯಿಂದ 52,000 ರೂಪಾಯಿ 52,800 ರೂಪಾಯಿವರೆಗೂ ಈ ಸ್ಲ್ಯಾಬು ಏರಿಕೆ ಆಗ್ತಾ ಹೋಗುತ್ತೆ. ಈ ಸ್ಲ್ಯಾಬಲ್ಲಿ ಎಷ್ಟು ವೇತನ ಹಂತಗಳಿದೆ ಅನ್ನೋದ್ರ ಬಗ್ಗೆ ವಿವರವಾಗಿದೆ. ನೋಡಿ, ಒಂದು ಉದಾಹರಣೆ ಹೇಳಬೇಕು ಅಂದರೆ 31,100 ರೂಪಾಯಿಗೆ 800 ರೂಪಾಯಿ ಇಂಕ್ರಿಮೆಂಟು, 35,700 ರೂಪಾಯಿಗೆ 900 ರೂಪಾಯಿ ಇಂಕ್ರಿಮೆಂಟು, 39,000 ರೂಪಾಯಿಗೆ 300 ರೂಪಾಯಿ ಇಂಕ್ರಿಮೆಂಟು, 43,300 ರೂಪಾಯಿಗೆ 1,125 ರೂಪಾಯಿ ಇಂಕ್ರಿಮೆಂಟು, 47,800 ರೂಪಾಯಿಗೆ 1,250 ರೂಪಾಯಿ ಇಂಕ್ರಿಮೆಂಟು, 52,000 ರೂಪಾಯಿಗೆ 1,300 ಇದು ಇಂಕ್ರಿಮೆಂಟ್ಗಳನ್ನು ನೋಡ್ತಾ ಹೋಗ್ಬೋದು. ಅದೇ ರೀತಿ ವೇತನ ಪರಿಷ್ಕರಣೆ ನಿಗದಿ ಕ್ರಮ ಯಾವ ರೀತಿ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ದಿನಾಂಕ 1/7/2022ರಲ್ಲಿ ಏನು ಸ್ಟಾರ್ಟಿಂಗ್ ಬೇಸಿಕ್ ಇತ್ತು, ನಿಮ್ಮ ಬೇಸಿಕ್ ಇತ್ತು, ಆ ಸದರಿ ದಿನಾಂಕಕ್ಕೆ ಇದ್ದಂಥ 31% DA, ದಿನಾಂಕ 1/7/22ರಂದು ಇದ್ದಂಥ ಮೂಲ ವೇತನಕ್ಕೆ 27.5%
ಸ್ಪ್ಲಿಟ್ಮೆಂಟನ್ನು ಸೇರಿಸಿ 1, 2 ಹಾಗೂ 3 ಸೇರಿಸ್ಬಿಟ್ಟು ನಾವು ಸ್ಯಾಲ್ರಿನ ಮುಂದಿನ ಹಂತಕ್ಕೆ ನಿಗದಿ ಮಾಡ್ಬೋದು. ಅದೇ ರೀತಿ ತುಟ್ಟಿ ಭತ್ಯೆ DA ಬಗ್ಗೆ ನೋಡೋದಾದರೆ ಭಾರತ ಸರ್ಕಾರ ಮಂಜೂರು ಮಾಡುವಂಥ ಪ್ರತಿಶತ 1% DAಗೆ ತುಟ್ಟಿ ಭತ್ಯೆ ರಾಜ್ಯ ಸರ್ಕಾರಿ ನೌಕರರಿಗೆ ಮಂಜೂರು ಮಾಡೋದು 0.722% ಆಗತ್ತೆ. ಅದೇ ಮನೆ ಬಾಡಿಗೆ ಬಗ್ಗೆ ಅಂದರೆ ಎ ವರ್ಗದ ನಗರಗಳಿಗೆ 24% ಇರೋದನ್ನ 20%ಗೆ ರೆಕಮೆಂಡೇಶನ್ ಮಾಡಿದೆ. ಬಿ ವರ್ಗದವರಿಗೆ 16% ಇರೋದನ್ನ 15%ಗೆ ರೆಕಮೆಂಡೇಶನ್ ಆಗಿದೆ. ಸಿ ವರ್ಗದಲ್ಲಿ ಈಗ ಹಾಲಿ ಇದ್ದಂಥ 8%ಅನ್ನು 7.5%ಗೆ ನಿಗದಿಗೊಳಿಸಿದೆ. ಅದೇ ರೀತಿ ಈ ಚಾರ್ಟಲ್ಲಿ ಮನೆ ಬಾಡಿಗೆ ಭತ್ಯೆ ಏನು HRA ಎ ವರ್ಗದ ನಗರಗಳಿಗೆ, ಬಿ ವರ್ಗದ ನಗರ ಹಾಗೂ ಸಿ ವರ್ಗದ ನಗರಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಚಾರ್ಟನ್ನು ಮಾಡಿದೆ. ಎ ವರ್ಗದ ನಗರ ಅಂದರೆ ಕರ್ನಾಟಕದಲ್ಲಿರೋದು ಒಂದೇ, ಅದು ನಿಮಗೆ ಗೊತ್ತಿದೆ, ಬೆಂಗಳೂರು ಮಹಾನಗರ ಪಾಲಿಕೆ. ಅದೇ ಬಿ ವರ್ಗದ ನಗರಗಳು ಅಂದರೆ ಮೈಸೂರು, ಮಂಗಳೂರು, ಹುಬ್ಳಿ ಧಾರವಾಡ, ಬೆಳಗಾಂ, ಕಲಬುರಗಿ ಸೇರಿದಂತೆ ಬರುತ್ತೆ. ಅದಕ್ಕೆ ಸಕ್ಕಂತೆಯೇ ಎಷ್ಟು ಹೆಚ್ಚಳ ಆಗತ್ತೆ, DA HRA ಸೇರಿ ಒಟ್ಟು ವೇತನ ನಿಮ್ಮದು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದವಾದ ಲೀಸ್ಟನ್ನು ಇಲ್ಲಿ ಕೊಟ್ಟಿದೆ. ನಿಮ್ಮ ಬೇಸಿಕ್ಕಿಗೆ ತಕ್ಕಂತೆ ಅಂದರೆ ಹೊಸ ಬೇಸಿಕ್ಕಿಗೆ ತಕ್ಕಂತೆ ನಿಮ್ಮದು ಈಗಿರೋಂಥ ಬೇಸಿಕ್ಕಿಗೆ ಹೊಸ ಬೇಸಿಕ್ ಎಷ್ಟಾಗತ್ತೆ ಅದಕ್ಕೆ ತಕ್ಕಂತೆ ನೀವು HRAನ ಕ್ಯಾಲ್ಕುಲೇಷನ್ ಮಾಡ್ಕೊಬೋದು. ಇಲ್ಲಿ ಕ್ಲಿಯರ್ ಕಟ್ಟಾಗಿ ನಿಮ್ಮ ಸ್ಟಾರ್ಟಿಂಗ್ ಬೇಸಿಕ್ಕು ನಿಮಗೆ ಎಷ್ಟು ಪ್ಲೇಟ್ಮೆಂಟ್ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಕೊಟ್ಟಿದೆ. ಅದೇ ಬಿ ವರ್ಗದ ನಮ್ಮ ಮನೆ ಬಾಡಿಗೆ ಭತ್ಯೆ 15% ಇದೆ. 15% ಅಂದರೆ ನಿಮಗೆ ಉದಾಹರಣೆಗೆ ಹೇಳ್ತೀನಿ, ನಿಮ್ಮ ಸ್ಟಾರ್ಟಿಂಗ್ ಬೇಸಿಕ್ ಈಗ 17,000 ಇದೆ ಅಂದ್ಕೊಂಡ್ರೆ ಪರಿಷ್ಕೃತ ವೇತನ 27,000 ಆಗತ್ತೆ. 27,000ಕ್ಕೆ 15% HRA ಅಂದರೆ 4,050 ರೂಪಾಯಿ ಆಗತ್ತೆ. ಟೋಟಲ್ಲು ಬೇಸಿಕ್ಕು ಹಾಗೆ HRA ಸೇರಿ 31,500 ರೂಪಾಯಿ ಆಗತ್ತೆ. ಅದೇ ರೀತಿ 22,400 ರೂಪಾಯಿ ಇರೋರಿಗೆ 35,700 ರೂಪಾಯಿ ಆಗತ್ತೆ. ಅದಕ್ಕೆ HRA 5,355 ರೂಪಾಯಿ. ಅದೇ ರೀತಿ ನಿಮ್ಮ ಬೇಸಿಕ್ಕು 62,600 ರೂಪಾಯಿ ಇದ್ದರೆ 99,400 ರೂಪಾಯಿಗೆ ಏರಿಕೆ ಆಗತ್ತೆ. ಅದರ HRA 14,910 ರೂಪಾಯಿ ಆಗತ್ತೆ. ಅದೇ ಸಿ ವರ್ಗದಲ್ಲಿ ಅಂದರೆ ಈ ಹಿಂದೆ ಸಿ ವರ್ಗದಲ್ಲಿ 8% ಇತ್ತು, ಅದನ್ನು 7.5% ಮಾಡಿದ್ದಾರೆ. ಕಮ್ಮಿ ಮಾಡಿದ್ದಾರೆ ಅಂತ ಈಗ ಬರೋಂಥ HRAಕ್ಕಿಂತ ಕಡಿಮೆ ಬರುತ್ತೆ ಅಂದ್ಕೊಂಬಿಡಿ. ನಿಮ್ಮ ಬೇಸಿಕ್ಕು ಹೈಕ್ ಆಗಿರೋದ್ರಿಂದ ಹೊಸ ಬೇಸಿಕ್ಕಿಗೆ ನಿಮ್ಮ HRA ಹೆಚ್ಚಾಗೇ ಬರುತ್ತೆ. ಅದ್ರ ಬಗ್ಗೆ ನೀವು ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಈಗ ನಿಮ್ಮ ಸ್ಟಾರ್ಟಿಂಗ್ ಬೇಸಿಕ್ಕು 22,400 ರೂಪಾಯಿ ಇತ್ತು ಅಂದರೆ ನಿಮ್ಮ ಹೊಸ ಬೇಸಿಕ್ಕು 35,700 ರೂಪಾಯಿ ಆಗುತ್ತೆ. ಅದಕ್ಕೆ HRA 2,678 ರೂಪಾಯಿಗೆ ಹೆಚ್ಚಳ ಆಗತ್ತೆ. ಅದೇ ರೀತಿ ನಿಮ್ಮ ಈಗಿನ ಬೇಸಿಕ್ಕು 97,100 ರೂಪಾಯಿ ಇದೆ ಅಂದರೆ 1,52,000 ರೂಪಾಯಿ ಆಗತ್ತೆ. ಅದಕ್ಕೆ ನಿಮ್ಮ HRA 11,640 ರೂಪಾಯಿಗೆ ಹೆಚ್ಚಳ ಆಗತ್ತೆ. ಇದೇ ರೀತಿ ನಿಮ್ಮ ಎಲ್ಲ ವಿವರಗಳನ್ನು ಕೊಟ್ಟಿದ್ದೀನಿ. ಅದೇ ರೀತಿ ನಗರ ಪರಿಹಾರ ಭತ್ಯೆ ಬಗ್ಗೆ ಹೇಳೋದಾದರೆ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪರಿಷ್ಕೃತ ಎ ಮತ್ತು ಬಿ ವರ್ಗದ ನೌಕರರಿಗೆ 600 ರೂಪಾಯಿ ಇರೋದನ್ನ 900 ರೂಪಾಯಿ ಮಾಡಿದೆ. ಸಿ ಮತ್ತು ಡಿ ದರ್ಜೆ ನೌಕರರಿಗೆ 500 ರೂಪಾಯಿಯಿಂದ 750 ರೂಪಾಯಿಗೆ ಹೆಚ್ಚಳ ಆಗಿದೆ. ಅದೇ ಕಲಬುರಗಿ, ಬೆಳಗಾಂ, ಹುಬ್ಳಿ ಧಾರವಾಡ, ಮಂಗಳೂರು, ಮೈಸೂರು ಈ ನಗರಗಳಲ್ಲಿ 450 ರೂಪಾಯಿ ಇದ್ದಿದ್ದು 700 ರೂಪಾಯಿ. ಸಿ ಮತ್ತು ಡಿ ವರ್ಗದವರಿಗೆ 400 ರೂಪಾಯಿಯಿಂದ 600 ರೂಪಾಯಿಗೆ ಹೆಚ್ಚಳ ಆಗಿದೆ. ಅದೇ ರೀತಿ ಸಮೂಹ ವಿಮಾ ಯೋಜನೆ
ಮಾಸಿಕ ವಂತಿಕೆಯನ್ನು ಕೂಡ ಹೆಚ್ಚಳ ಮಾಡಿದೆ. ಎ ವರ್ಗದಲ್ಲಿ 480 ರೂಪಾಯಿ ಇದ್ದಿದ್ದನ್ನ 720 ರೂಪಾಯಿಗೆ, ಬಿ ವರ್ಗದಲ್ಲಿ 360ರಿಂದ 540, ಸಿ ವರ್ಗದ ನೌಕರರಿಗೆ 240ರಿಂದ 480, ಡಿ ದರ್ಜೆ ನೌಕರರಿಗೆ 120ರಿಂದ 240 ರೂಪಾಯಿ. ಅದೇ ರೀತಿ ಪ್ರಭಾರ ಭತ್ಯೆ ಮೂಲ ವೇತನದ 15% ಹೆಚ್ಚಳ ಮಾಡಿದೆ. ನಿಯೋಜನೆ ಭತ್ಯೆ ಮಾಹಿಯಾನ ಮೂಲ ವೇತನದ 5% ಮತ್ತು ಗರಿಷ್ಠ 2,000ಗಳ ಹೆಚ್ಚಳದೊಂದಿಗೆ ನಿಯೋಜನೆ ಭತ್ಯೆ ಅಥವಾ ಅನ್ಯ ಭತ್ಯೆ ಅಂದರೆ ಓವಡಿ ಭತ್ಯೆಗಳನ್ನು ಕೊಟ್ಟಿದೆ. ವೈದ್ಯಕೀಯ ಭತ್ಯೆ ಸಿ ವರ್ಗ ಮತ್ತು ಡಿ ವರ್ಗದವರಿಗೆ ಪ್ರಸ್ತುತ ಏನು 200 ರೂಪಾಯಿ ಇದ್ದದನ್ನ 500 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಹೊರ ರಾಜ್ಯಗಳ ಭತ್ಯೆ ನವದೆಹಲಿಯಲ್ಲಿ ಮೂಲ ವೇತನದ 35%, ಪರಿಷ್ಕೃತ ಏನು ಮಾಡಿಲ್ಲ, ಅದೇ 35 ಇದೆ. ಹೊರ ರಾಜ್ಯಗಳು ಇತರೆ ರಾಜ್ಯಗಳು 10% ಇರೋದನ್ನ 15%ಗೆ ಹೆಚ್ಚಳ ಮಾಡಿದೆ. ಏನು ವಿಕಲಚೇತನ ಮಕ್ಕಳದ್ದು 1,000ದಿಂದ 2,000 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಏನು ರಜೆ ಪ್ರಯಾಣ ರಿಯಾಯಿತಿ LTC ಇದನ್ನು 2 ಹಂತ ಇದ್ದಿದ್ದನ್ನು 3 ಹಂತಕ್ಕೆ ಹೆಚ್ಚಳ ಮಾಡಿದೆ. ತಮ್ಮ ಸರ್ವಿಸಲ್ಲಿ 3 ಬಾರಿ ನೀವು ರಿಯಾಯಿತಿ ದರದಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಇದೆ ಕುಟುಂಬ ವರ್ಗದವರ ಜೊತೆ. ಅದಕ್ಕಿಂತ ಮುಖ್ಯವಾಗಿ ಮಾತೃತ್ವ ರಜೆಯಲ್ಲಿ ಏನು ಅಪಾಯಿಂಟ್ ಆಗೋಕ್ಕಿಂತ ಮುಂಚಿತವಾಗಿ ಅವರು ಪ್ರೆಗ್ನೆನ್ಸಿ ಆಗಿರ್ತಾರೆ, ಡಿಲಿವರಿ ಆಗುತ್ತೆ, ಅವರಿಗೆ ಸಂಬಂಧಿಸಿದಂತೆ ಸೇವೆಗೆ ಸೇರುವ 60 ದಿನಗಳ ಮೊದಲು ಮಗುವಿಗೆ ಜನ್ಮ ನೀಡಿದ ಮಹಿಳಾ ಸರ್ಕಾರಿ ನೌಕರರಿಗೆ 18 ವಾರಗಳ ಹೆರಿಗೆ ರಜೆಯನ್ನು ವಿಸ್ತರಿಸಲು ಶಿಫಾರಸನ್ನು ಮಾಡಿದೆ. ಅದೇ ರೀತಿ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ದಿನಾಂಕ 1/7/22ರಲ್ಲಿ ಇದ್ದಂಥ ಮೂಲ ವೇತನ, ಸದರಿ ದಿನಾಂಕದೊಂದಿದ್ದಂಥ 31% DA, ದಿನಾಂಕ 1/7/22ರಂದು ಇದ್ದಂಥ ಮೂಲ ನಿವೃತ್ತಿ ವೇತನ, ಕುಟುಂಬ ನಿವೃತ್ತಿ ವೇತನಕ್ಕೆ 27.5% ಪ್ಲೇಟ್ಮೆಂಟ್ ಸೌಲಭ್ಯ. ಈ ಮೇಲಿನ 1, 2, 3ನ ಸೇರಿಸಿ ಒಟ್ಟು ಮೊತ್ತದ ನಿವೃತ್ತಿ ವೇತನವನ್ನು 13,000 ಕನಿಷ್ಠ 13,500ರಿಂದ 1,20,600 ರೂಪಾಯಿಗೆ ಹೆಚ್ಚಳ ಆಗಿದೆ. ಅದೇ ಕುಟುಂಬ ನಿವೃತ್ತಿ ವೇತನ ಕನಿಷ್ಠ 13,500ರಿಂದ 80,400 ರೂಪಾಯಿಗೆ ಮಿತಿಗೊಳಿಸಲಾಗಿದೆ. ಅದರ ಜೊತೆಗೆ 70ರಿಂದ 80 ವಯಸ್ಸಿನ ಪಿಂಚಣಿದಾರರಿಗೆ 10% ಹೆಚ್ಚುವರಿ ಪಿಂಚಣಿ ನೀಡುವಂಥ ವ್ಯವಸ್ಥೆ ಇದೆ. ಈ ಎಲ್ಲ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.